ಇವಾಗ ಡೈಲಿ ಪ್ರಸಾದ ಕೊಡೋದ್ರಿಂದ ಇನ್ನೂ ಜನ ಜಾಸ್ತಿನೇ ಬರ್ತಾ ಇದ್ದಾರೆ. ಚೆನ್ನಾಗಿದೆ ಲಡ್ಡು, ಅವತ್ತಿಗೂ ಪ್ರಸಾದ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿದೆ ಅಂತೇಳ್ಬಿಟ್ಟು ಬರೋರು ಭಕ್ತರೆಲ್ಲ ಹೇಳ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ಕೈಲೂ ಸಾಧ್ಯನೇ ಇಲ್ಲ ಇಲ್ಲಿ ಮಾಡೋದಕ್ಕೆ. ಅದು ತಿರುಪತಿಯಿಂದ ಅಲ್ಲಿ ದೇವ್ರ ಮೇಲೆ ಇದು ಮಾಡಿ ಅವರು ಮಾಡಿ ಕಳಿಸ್ತಾರೆ. ನಾವಿವತ್ತು TTD ದೇವಸ್ಥಾನದಲ್ಲಿದ್ದೀವಿ. ನಮ್ಮ ಜೊತೆ ಸರಳಾ ಎನ್ ಸ್ವಾಮಿ ಅವರಿದ್ದಾರೆ, ಇಲ್ಲಿನ ಸೇವಕರು. ಅವ್ರ ಬಳಿನೇ ಕೇಳ್ತಾ ಹೋಗ್ತೀನಿ, ಪ್ರಸಾದ ಈಗಲೂ ಹೋಗ್ತಿದ್ಯಾ? ಅಷ್ಟೆಲ್ಲ ಆರೋಪಗಳು ಬಂದರೂ ಸಹ ಇಲ್ಲಿ ಭಕ್ತಾದಿಗಳು ಬಂದು ಪ್ರಸಾದ ತಗೋತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಬನ್ನಿ, ನಾನು ಅವ್ರ ಹತ್ರನೇ ಮಾತನಾಡಿಸ್ತಾ ಹೋಗ್ತೀನಿ, ನಿಜಕ್ಕೂ ಪ್ರಸಾದ ಇಲ್ಲಿ ಹೋಗ್ತಿದ್ಯಾ ಇಲ್ವಾ ಅಂತ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಪ್ರಸಾದ ಈಗಲೂ ತಗೊಂಡು ಹೋಗ್ತಾ ಇದ್ದಾರಾ ಜನ ಅಂತ? ಈಗ ಬೆಳಿಗ್ಗೆಯಿಂದ ಸುಮಾರು ಬೆಳಿಗ್ಗೆ ನಾವು 7 ಗಂಟೆಗೆ ತೆಗೆದ್ವಿ. ಇವಾಗ ಡೈಲಿ ಪ್ರಸಾದ ಕೊಡೋದ್ರಿಂದ ಇನ್ನೂ ಜನ ಜಾಸ್ತಿನೇ ಬರ್ತಾ ಇದ್ದಾರೆ. ಈವನ್ ಮಾಧ್ಯಮದಲ್ಲೆಲ್ಲ ಬಂದ್ರೂ ಇವತ್ತೂ ಅವ್ರು ಹೇಳ್ತಾರೆ, ನಾವು ದೇವ್ರ ಮೇಲೆ ಆಶೀರ್ವಾದ ಪಡ್ಕೊಂಡು ತೊಗೊಂಡೋಗ್ತೀವಿ. ಅದು ಯಾವುದು ಇದಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಹತ್ರ ಬಂದು ಕೇಳೋದಂತೂ ಕೇಳಿದ್ರು ಬೆಳಗ್ಗೆಯಿಂದ. ಇದೆಲ್ಲ ನೆನ್ನೆ ಎಲ್ಲ ಟಿ ವಿನಲ್ಲಿ ನೋಡಿದ್ದೀವಿ, ನಿಮ್ಗೇನಾದರೂ ಗೊತ್ತಿದೆಯಾ ಅಂತ ಹೇಳಿದ್ರು. ನಮಗೇನು ಗೊತ್ತಿಲ್ಲಮ್ಮ, ನಾವು ಪ್ರಸಾದ ನಾವು ಅಷ್ಟೇ ಕೊಡೋದು, ನಾವು ಸೇವೆ ಮಾಡೋರು. ಆಮೇಲೆ ಸರಿ ಅದೆಲ್ಲ ನಾವು ನಂಬೋದಿಲ್ಲ, ಅವ್ರು ಏನು ಹೇಳಿದ್ರು ನಾವು ನಂಬೋದಿಲ್ಲ. ಚೆನ್ನಾಗಿದೆ ಲಡ್ಡು, ಅವತ್ತಿಗೂ ಪ್ರಸಾದ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿದೆ ಅಂತೇಳ್ಬಿಟ್ಟು ಬರೋರು ಭಕ್ತರೆಲ್ಲ ಹೇಳ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ಇದು ತಿರುಪತಿಯಿಂದನೇ ಬರುವಂತಹ ಲಡ್ಡುನಾ ಅಥವಾ ನೀವೇ ಇಲ್ಲಿ ತಯಾರಿಕೆ ಮಾಡಿ ಕೊಡ್ತಿರೋ? ಇಲ್ಲ, ಯಾರ ಕೈಲೂ ಸಾಧ್ಯನೇ ಇಲ್ಲ ಇಲ್ಲಿ ಮಾಡೋದಕ್ಕೆ. ಅದು ತಿರುಪತಿಯಿಂದ ಅಲ್ಲಿ ದೇವ್ರ ಮೇಲೆ ಇದು ಮಾಡಿ ಅವರು ಮಾಡಿ ಕಳಿಸ್ತಾರೆ. ಪ್ರತಿ ಶನಿವಾರ ಕೊಡ್ತಾ ಇದ್ದಿದ್ದು ಇವಾಗ ಡೈಲಿ ಕೊಡೋ ಥರ ಆಯಿತು. ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೂ ನಾವು ಕೊಡ್ತೀವಿ. ಎಷ್ಟು ದಿನಕ್ಕೆ ಒಮ್ಮೆ ತಿರುಪತಿಯಿಂದ ಲಡ್ಡುಗಳು ಬರುತ್ತೆ? 3 ದಿವಸಕ್ಕೆ ಒಂದ್ಸಲಿ ವ್ಯಾನಲ್ಲಿ ಬರುತ್ತೆ. ಶನಿವಾರ ದಿವಸ ಬೆಳಗ್ಗೆಯಿಂದ ಆ ಕಡೆ ಕೊಡ್ತಾರೆ. ಇಲ್ಲಿ ಮಾತ್ರ ಬೆಳಗ್ಗೆ 7 ಗಂಟೆಯಿಂದ ನಾವು ಸಾಯಂಕಾಲ 8 ಗಂಟೆವರೆಗೂ ಕೊಡ್ತೀವಿ. ಡೈಲಿ 1,000 ಆದರೂ ಹೋಗುತ್ತೆ ಲಡ್ಡು. ಆದರೆ ಶನಿವಾರದ ದಿವಸ ಆದರೆ 8,000 10,000 ಮೇಲೆ ಹೋಗ್ತಾ ಇರುತ್ತೆ. ಅಲ್ಲ, ಈ ಸಾಕಷ್ಟು ವಿವಾದಗಳು ಕೇಳಿ ಬರ್ತಾ ಇದೆ ಲಡ್ಡು ಮೇಲೆ. ಅಂದರೆ ಪ್ರಾಣಿ ಕೊಬ್ಬನ್ನ ಬಳಸ್ತಾ ಇದ್ರು, ಹಾಗೆ ಹೀಗೆ ಅಂತ ಹೇಳಿ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದ್ಯಾ ನಿಜಕ್ಕೂ ಇಲ್ಲಿ ಪ್ರಾಣಿ ಕೊಬ್ಬನ್ನ? ಇಲ್ಲ, ಆ ಥರ ಎಲ್ಲ ನಾವು ಕೇಳ್ಪಟ್ಟಿಲ್ಲ. ಆದರೆ ಬರ್ತಾರೆ ಎಲ್ಲ ತಗೊಳ್ಳೋ ಅಂಥವರೆಲ್ಲ ಅದನ್ನೇ ಹೇಳೋದು, ನಾವು ದೇವ್ರ ಪ್ರಸಾದ ಅಂತ ತೊಗೊಂಡೋಗ್ತೀವಿ, ಅದರಲ್ಲಿ ಏನಿದೆ ಅಂತಲೂ ನಮಗೆ ಗೊತ್ತಿಲ್ಲ. ಅದೇ ಇವಾಗಲೂ ನಾವು ಅದನ್ನೇ ತೊಗೊಂಡೋಗ್ತಾ ಇದ್ದೀವಿ ಅಂತ. ಅದಕ್ಕಿಂತ ಇನ್ನೂ ಜಾಸ್ತಿ ಸೇಲ್ ಆಗ್ತಾ ಇದೆ ಇಲ್ಲಿ. ಇವತ್ತು ಎಷ್ಟು ಜನ ತಗೊಂಡು ಹೋಗಿ? ಇವತ್ತು ಆಯಿತು 1,500ವರೆಗೂ ಹೋಗಿದೆ. ಪ್ರತಿನಿತ್ಯನೂ 1,000 ಹೋಗ್ತಾ ಇತ್ತು, ಇವಾಗ 1,500 ಹೋಗಿದೆ ಇವತ್ತು. ಕಳೆದ 2 ದಿನಗಳಿಂದ ಈ ಆರೋಪಗಳು ಕೇಳಿ ಬರ್ತಿರೋದು. ನಿನ್ನೆ ಮೊನ್ನೆ ಕೂಡ ಹಾಗೆ ತಗೊಂಡು ಹೋಗ್ತಿದ್ರ ಭಕ್ತಾದಿಗಳು? ಎಲ್ಲ ತಗೊಂಡು ಹೋಗ್ತಿದ್ರು. ಅವ್ರು ಹೇಳ್ತಾರೆ ಅದರಲ್ಲೆಲ್ಲ ನಾವೇನು ನಮ್ಗೆ ಅಂಥದ್ದು ಏನು ನಂಬಿಕೆ ಇಲ್ಲ, ನಾವು ದೇವ್ರ ಮೇಲೆ ನಂಬಿಕೆ ಇಡ್ತೀವಿ, ಮನೆ ದೇವ್ರು ನಮ್ದಿದು, ನಾವು ದೇವ್ರ ಹತ್ರ ಎಲ್ಲ ಆಟ ಆಡೋಕ್ಕಾಗಲ್ಲ, ನಾವು ದೇವ್ರದ್ದು ಪ್ರಸಾದ ಅಂತ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನಾನು ಬಂದು ರೈಲ್ವೆಯಿಂದ ರಿಟೈರ್ಡ್ ಆಗಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಸೈಕ್ಲಿಸ್ಟು, ನ್ಯಾಷನಲ್ ಫುಟ್ಬಾಲರು. ಅದ್ರ ಜೊತೆಯಲ್ಲಿ ನಾನು ಇಲ್ಲಿ ಸೇವೆ ಮಾಡೋದಕ್ಕೆ 3 ವರ್ಷದಿಂದ ಲಡ್ಡು ಪ್ರಸಾದ ಮತ್ತು ಅಗರಬತ್ತಿ ಕ್ಯಾಲೆಂಡರ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ದೇವ್ರ ಭಗವಂತನ ಇದ್ರ ಮೇಲೆ. ನೋಡಿದ್ರಲ್ಲ, ಇದಾಗಿತ್ತು ಸರಳಾ ಎಂ ಸ್ವಾಮಿ ಅವರ ಮಾತು. ಇಲ್ಲಿ ಎಷ್ಟು ಜನ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾರೆ, ಅಷ್ಟೇ ಭಕ್ತಾದಿಗಳು ಬಂದು ಲಡ್ಡುನ ತಗೊಂಡು ಹೋಗ್ತಾ ಇದ್ದಾರೆ. ದಿನನಿತ್ಯ ನಾವು ಇಲ್ಲಿ ಲಡ್ಡು ವಿತರಣೆ ಮಾಡ್ತೀವಿ. ನಮ್ಮ ಗಮನಕ್ಕೆ ಯಾವುದೇ ರೀತಿಯಾಗೂ ಬಂದಿಲ್ಲ ಇಲ್ಲಿ ಪ್ರಾಣಿ ಕೊಬ್ಬನ್ನು ಬಳಸಿ ಲಡ್ಡು ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.